ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಇವತ್ತು ಬುಧವಾರ. ಎಲ್ಲರಿಗೂ ಬುಧವಾರದ ಶುಭಾಶಯಗಳು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ನಿಮಗೆ ನಾ ಮೊದಲಿನ ವಿಡಿಯೋ ಒಳಗನ ಹೇಳಿದ್ನಿ, ಬುಧವಾರ ದಿನ ರಾಮ ದೇವ್ರನ್ನ ನೆನೆಸ್ಬೇಕಾದ್ರೆ ಈ ಮಂತ್ರ ಅನ್ಬೇಕು, ಹರೇ ರಾಮ ಹರೇ ಕೃಷ್ಣ ಮಂತ್ರ ಅನ್ಬೇಕು. ಇವತ್ತು ನಾ ಹೇಳೋ ನುಡಿಮುತ್ತು ಅಂದ್ರೆ, ದೇಹವು ಚಲಿಸಿದಷ್ಟು ಆರೋಗ್ಯ ಹೆಚ್ಚು, ಮನಸ್ಸು ಸ್ಥಿರವಾಗಿದ್ದಷ್ಟು ನೆಮ್ಮದಿ ಹೆಚ್ಚು. ನೋಡ್ರಿ, ನಿಮ್ಮ ಆರೋಗ್ಯ ಮತ್ತು ನೆಮ್ಮದಿ ನಿಮ್ಮ ಕೈಯಾಗ ಇರ್ತೈತಿ. ದೇಹವನ್ನು ಚಲಿಸ್ಬೇಕಾ, ಮನಸ್ಸನ್ನು ಸ್ಥಿರವಾಗಿ ಇಟ್ಕೋಬೇಕು. ನಮ್ಮ ಒಳಗಿನ ಆಲೋಚನೆಗಳೇ ನಾವು ಒಳಗೆ ವಿಚಾರ ಮಾಡೋದೇ ಈ ಹೊರಗಿನ ಜಗತ್ತು. ಈ ಹೊರಗಿನ ಜಗತ್ತನ್ನಾಗಿರ್ಬೋದು ಅಥವಾ ಮನುಷ್ಯರನ್ನ ಯಾರನ್ನ ಆಗಲಿ ನಾವು ಬದಲಾಯಿಸೋಕೆ ಆಗಂಗಿಲ್ಲ. ಅದ್ರ ಬದಲಿ ನಮ್ಮ ಮನಸ್ಸೊಳಗನ ಒಳ್ಳೆ ವಿಚಾರ ಮಾಡ್ಕೊತ ನಾವು ಇದ್ರೆ ನಮ್ಮನ್ನು ನೋಡಿ ತಾನಾಗೆ ಬದಲಾಗ್ತಾರೆ. ನಮ್ಮನ್ನು ನೋಡಿ ಕಲಿತಾರೆ ಜನ. ನಾವು ಮಾಡೋದನ್ನು ನೋಡಿ ಇದು ಮಾಡ್ತಾರೆ. ನಾವು ಹೇಳೋದನ್ನು ಕೇಳಂಗಿಲ್ಲ. ನಾವು ಏನು ಮಾಡ್ತೇವೆ ಅದನ್ನು ನೋಡಿ ಕಲಿತಾರೆ ಜನ. ಆದ್ರಿಂದ ಬೇರೆದವ್ರಿಗೆ ಹೇಳೋಕ್ಕಿಂತ ಪೈಲ ನಾವು ಬದಲಾಗಬೇಕು. ಅಂದ್ರೆ ಅದು ನಿಜವಾದ ಬದಲಾವಣೆ. ನಾವು ಬದಲಾಗಕ್ಕೇವಿ, ನಮ್ಮನ್ನು ನೋಡಿ ಜನನೂ ನಮ್ಮನ್ನು ನೋಡಿ ಬದಲಾಗ್ತಾರೆ. ಈಗ ನಾ ಇರೋದಿಲ್ಲೇ ಬೆಳಗಾವಿ ಒಳಗೆ, ಈಗಿಲ್ಲ ನಾ ಇರೋಲ್ಲೇ ಮಳೆ ಬರಕತ್ತೈತಿ. ಹೀಗಿಂಥ ಟೈಮ್ ಒಳಗೆ ಇಡೀ ಭೂಮಿಗೆ ರತ್ನ ಕಂಬಳಿ ಹಾಕೋದಕ್ಕಿಂತ ನಮ್ಮ ಕಾಲಿಗೆ ಸಿಕ್ಕಂಥ ಚಪ್ಪಲಿ ಹಾಕೋದು ವಿವೇಕ ಆಕ್ಕೈತಿ. ನಾವು ಈ ಟೈಮ್ ಒಳಗೆ ಇಡೀ ಭೂಮಿಗೆ ರತ್ನ ಕಂಬಳಿ ಹಾಕ್ಬೇಕಂದ್ರೆ ನಮ್ಮ ಹುಚ್ಚುತನ ಆಕ್ಕೈತದ. ಅದ ನಮ್ಮ ಕಾಲಿಗೆ ಚಪ್ಪಲ್ ಹಾಕೊಂಡ್ರೆ ನಮ್ಮ ಜಾಣತನ ಆಕ್ಕೈತದ. ನಾವು ಇಡೀ ಪ್ರಪಂಚವನ್ನು ಬದಲಾಯಿಸಿಕೊಳ್ಳಕ್ಕಿಂದ್ರೆ ನಮ್ಮ ಮನಸ್ಸನ್ನು ಸ್ಥಿರವಾಗಿ, ಶಾಂತವಾಗಿ, ಧನಾತ್ಮಕವಾಗಿ ಅಂದ್ರೆ ಪಾಸಿಟಿವ್ ಮೈಂಡಿಂದ ನಾವು ವಿಚಾರ ಮಾಡ್ಕೊತ ಇದ್ರೆ ಅದ ಚಲೋ. ನಮಗೂ ಚಲೋ, ಪ್ರಪಂಚಕ್ಕೆ ಚಲೋ ಅದ. ನಮ್ಮ ಮನಸ್ಸು ನಿರ್ಮಲವಾಗಿದ್ರೆ ಬೇರೆದವ್ರ ದೃಷ್ಟಿಕೋನವನ್ನು ನಾವು ಸೆಳಿಬೋದು. ನಾವು ಬೇರೆದವ್ರಿಗೆ ಮಾರ್ಗದರ್ಶನ ನೀಡ್ಬೋದು, ಬೇರೆದವ್ರಿಂದ ನಾವು ಮಾರ್ಗದರ್ಶನವನ್ನು ಪಡಿಬೋದು. ಇದನ್ನು ಹೇಳೋದು ನನ್ನ ಮನದಾಳದ ಮಾತು ಇವತ್ತಿಂದ. ನೋಡಿರಿ, ಇವತ್ತಿನ ನನ್ನ ಮಾತು ನಿಮಗೆ ಇಷ್ಟ ಆದ್ರೆ ಈ ವಿಡಿಯೋ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬು ಮಾಡಿರಿ. ನೋಡಿರಿ, ಈಗ ಹೊಸದೇನೋ ಸ್ಟಾರ್ಟಿಂಗ್ ಪ್ರಯತ್ನ ಪಡಕತ್ತೀನಿ. ನನ್ನ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ನೋಡಿರಿ, ನಿಮ್ಗೆ ಏನು ಅನ್ನಿಸ್ತೈತಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಅಂತ ಕೇಳ್ಕೊತೇನೆ ನಾನು. ಈ ವಿಜಯ್ ನಿಮ್ಮ ಸಪೋರ್ಟನ್ನು ಬಯಸ್ತಾನೆ. ಪ್ಲೀಸ್ ಹೆಲ್ಪ್ ಮಾಡಿರಿ ನನಗೆ. ಅಂತರಂಗ ಶುದ್ಧಿಯೇ ಬಹಿರಂಗ ಶುದ್ಧಿ. ನಮ್ಮ ಪೈಲಾ ವಿಡಿಯೋದವನು ಹೇಳಿದ್ದು ನಿಮ್ಗೆ, ನಾವು ಹೆಂಗೆ ಈಗ ಹೊರಗಡೆ ನೋಡೋಕೆ ಚಲೋ ಇರ್ಬೇಕಂತೇಳಿ ಬಯಸ್ತೀವಿ. ಮುಖಕ್ಕಾತು ಯಾವ ಕ್ರೀಮ್ ಯೂಸ್ ಮಾಡಬೇಕಾ, ಯಾವ ಸಾಬೂನ, ತಲೆಗೆ ಯಾವ ಹೇರ್ ಆಯಿಲ್ ಚಲೋ ಅಂತೇಳಿ ಇದನ್ನು ಸರ್ಚ್ ಮಾಡ್ತೇವೆ ನಾವು. ಇದನ್ನು ಮಾಡಬಾರ್ದು. ನಾವು ನಮ್ಮ ಒಳಗಿನ ಬ್ರೇನ್, ನಮ್ಮ ಮೆದುಳಿಗೆ ಯಾವ್ಯಾವ ಒಳ್ಳೆಯ ವಿಚಾರಗಳನ್ನ ಸೇರಿಸ್ಕೋಬೇಕಾ, ಈ ಜಗತ್ತೊಳಗೆ ಏನೇನು ಕಲಿಯಾಕೆ ಸಿಗ್ತೈತೆ, ನಮ್ಗೆ ಜೀವನ ಉದ್ಧಾರ ಅಂಥದ್ದು ವಿಚಾರ ಮಾಡ್ಬೇಕು. ನಾವು ಕಾಣಕ್ಕೆ ಹೆಂಗೆ ಕಾಣ್ತೇವೆ ಅದನ್ನು ವಿಚಾರ ಮಾಡೋಂಗಿಲ್ಲ. ಈಗ ಒಬ್ಬ ಮನುಷ್ಯನ ಹೊರಗಿನಿಂದ ಅಳಿಬಾರ್ದು. ನಾವು ಯಾವ ರೀತಿ ಬಟ್ಟೆ ಹಾಕ್ಕೊತಾನ ಅಂತ ನೋಡ್ಕಾಟ ಅವನ್ನ ಅಳಿಬಾರ್ದು. ಆ ವ್ಯಕ್ತಿಯೊಳಗೆ ಕಲಿಯುವಂಥದ್ದು ಏನೈತಿ, ಅವ್ರ ಕಡೆ ನಾವು ಮಾರ್ಗದರ್ಶನ ಹೆಂಗೆ ತೊಗೋಬೇಕಾ ಅಂತೇಳಿ ಅವ್ರೊಳಗೆ ಏನೇನು ಇರ್ತೈತೆ ಜ್ಞಾನ, ಅದನ್ನು ಕಲಿಯಾಕೆ ಇಷ್ಟಪಡ್ಬೇಕು ನಾವು. ಈಗ ನಾನು ನೋಡ್ರಿ ಹಿಂಗೆ ವಿಡಿಯೋ ಮಾಡತ್ತೀನಿ, ಸಿಂಪಲ್ ಐತಿ ನನ್ನ ವಿಡಿಯೋ, ಏನೂ ಕಲರ್ ಇಲ್ಲ, ಏನೂ ಇಲ್ಲ. ಆದ್ರೆ ನಾ ಹೇಳೋ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ನೋಡ್ರಿ, ನನಗೆ ಸಪೋರ್ಟ್ ಮಾಡಿರಿ.